ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ. ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಎರಡು ಅಪ್ಡೇಟನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಒಂದು ಬಂದುಬಿಟ್ಟು KPTCL ಪವರ್ಮೆಂಟ್ನ ಒಂದು ಮೆಸ್ಕಾಮ್ನ ಒಂದು ನೆಕ್ಸ್ಟ್ ಪ್ರೊಸೆಸ್ ಅದರ ಬಗ್ಗೆ, ಮತ್ತು ಸೆಕೆಂಡ್ ಲಿಸ್ಟ್ ಏನು KPTCL ಪವರ್ಮೆಂಟ್ ಇದೆ ಅದರ ಬಗ್ಗೆ, ಎರಡರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಮ ಕಂಪ್ಯೂಟರ್ ಅಂತ ಇನ್ಫಾರ್ಮೇಷನ್ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರುವ ಹಾಗೂ ಜಾಯಿನ್ ಬಟನ್ ಕ್ಲಿಕ್ ಮಾಡಿ. ಕೇವಲ 29 ರೂಪಾಯಿ ಅಲ್ಲ, ಈಗ ಅದು 59 ರೂಪಾಯಿಗೆ ಶಿಫ್ಟ್ ಆಗಿದೆ. 59 ರೂಪಾಯಿಯ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದ್ಬಿಟ್ಟು ಮೆಸ್ಕಾಮ್ ಪವರ್ಮೆಂಟ್ನ ಒಂದು ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಮಾತಾಡಿದ್ರೆ, ಮೆಸ್ಕಾಮ್ ಪವರ್ಮೆಂಟ್ದು ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಅಂತಂದಾಗ ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ ಸಿಂಧುತ್ವ ವೆರಿಫಿಕೇಷನ್ ನಡೀತಾ ಇದೆ. ಆಲ್ಮೋಸ್ಟ್ ಮೆಸೇಜ್ ಬಂದಿದೆ ಅನಿಸುತ್ತೆ, ಎಲ್ಲರಿಗೂ ಬಂದಿದೆ ಅನಿಸ್ತದೆ. ಇನ್ನೂ ಯಾರಿಗೆ ಬಂದಿಲ್ಲ ಅವರೆಲ್ಲ ಕಾಮೆಂಟ್ ಮಾಡಿರಿ. ನೀವು ಒಂದೊಂದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಕಂಪ್ಲೀಟ್ ಆದ ತಕ್ಷಣ ಮತ್ತೊಂದರದ್ದು ಮೆಸೇಜ್ ಬರ್ತಾ ಇದೆ. ಆ ರೀತಿ ಕಂಪ್ಲೀಟಾಗಿ ನಿಮಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಆದಷ್ಟು ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದು ಒಂದು ಕೌನ್ಸಿಲಿಂಗ್ ಸಹ ಜೂನಲ್ಲಿ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ. ಈ ಹಿಂದೆನೂ ಹೇಳಿದ್ದೀನಿ. ಓಕೆ, ಹಾಗಾಗಿ ಬೇಗ ಡಾಕ್ಯುಮೆಂಟ್ಸ್ ನೀವು ಎಷ್ಟು ಬೇಗ ಮಾಡಿಸ್ತಾರೆ ಅಷ್ಟು ಬೇಗ ನೀವು ಕೌನ್ಸಿಲಿಂಗ್ ನಡಿ. ಈಗ ಲೇಟ್ ಆಗುವಂಥದ್ದೇ ಸಿಂಧುತ್ವ ಸರ್ಟಿಫಿಕೇಟ್. ಓಕೆ, ಹಾಗಾಗಿ ಬೇಗ ನೀವೆಲ್ಲರೂ ಸಹ ಏನು ಮಾಡಿಸ್ರಿ ಅಂತಂದರೆ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ರಿ. ಸಿಂಧುತ್ವ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಮಾಡಿಸ್ಬೇಕು ಅಂತಂತಂದರೆ, ಈಗಾಗಲೇ ನಾನು ಹೇಳಿದೆ ಅಂತೆ ಡಾಕ್ಯುಮೆಂಟ್ಸ್ ಸಿಂಧುತ್ವ ಸರ್ಟಿಫಿಕೇಟ್ ಬೇಕು ಅಂತ ಡಾಕ್ಯುಮೆಂಟ್ಸನ್ನು ನಾನು ಹೇಳಿದ್ದೇನೆ. ಓಕೆ, ನಿಮ್ಮ ವಂಶಾವಳಿ ಮತ್ತು ಎಲ್ಲವನ್ನು ತೆಗಿಸ್ಬೇಕು. ಆ ಡಾಕ್ಯುಮೆಂಟ್ಸ್ ಲೀಸ್ಟ್ ಇದೆ, ಆ ಡಾಕ್ಯುಮೆಂಟ್ಸ್ ಲೀಸ್ಟನ್ನು ನೋಡಿರಿ. ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ ಅದನ್ನು ತೆಗೆದುಕೊಳ್ಬೋದು ಸರ್ಟಿಫಿಕೇಟನ್ನು ಮಾನ್ಯ ತಹಶೀಲ್ದಾರ್ ಸಹಿತ. ಓಕೆ, ಈ ರೀತಿಯಾಗಿ ನೀವು ಸಿಂಧುತ್ವ ಸರ್ಟಿಫಿಕೇಟನ್ನು ತೆಗೆದುಕೊಂಡು ನೆಕ್ಸ್ಟು ನೀವು ಸಬ್ಮಿಟ್ ಮಾಡಿದರೆ ಅದು ಕಂಪ್ಲೀಟ್ ಆಗುತ್ತೆ ವೆರಿಫಿಕೇಷನ್. ನೆಕ್ಸ್ಟ್ ಬಂದುಬಿಟ್ಟು ನಿಮ್ದು ಏನು ನಡೆಯುತ್ತೆ ಅಂತಂತಂದರೆ, ಈಗ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ. ಸಿಂಧುತ್ವ ಸರ್ಟಿಫಿಕೇಟೇ ಲಾಸ್ಟ್ ಇರಬೇಕು ಅನಿಸ್ತಾರೆ, ಹೌದಾ? ಎಲ್ಲ ರಿಸರ್ವೇಷನ್ನು, ಪೊಲೀಸ್ ವೆರಿಫಿಕೇಷನ್ ಎಲ್ಲಷ್ಟು ಮುಗಿದಿದೆ. ಎಲ್ಲ ಈ ಸಿಂಧುತ್ವ ಸರ್ಟಿಫಿಕೇಟನ್ನು ಕಂಪ್ಲೀಟ್ ಅದೊಂದೇ ಸ್ವಲ್ಪ ಡಿಲೇ ಆಗುವಂಥದ್ದು. ಯಾಕಂತಂದರೆ ಅದನ್ನು ಫಸ್ಟಿಂದ ನೀವು ಮಾಡಿಸ್ಬೇಕಾಗ್ತದೆ. ಅದೊಂದು ಕಂಪ್ಲೀಟ್ ಆಯಿತು ಅಂತಂದರೆ ನಿಮ್ದು ಏನಿರಲ್ಲ ಬೇಗನೆ ಮುಗಿದಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂತಂತಂದರೆ KPTCL ಸೆಕೆಂಡ್ ಲಿಸ್ಟ್ ಬಗ್ಗೆ. KPTCL ಸೆಕೆಂಡ್ ಲಿಸ್ಟ್ ಬಂದುಬಿಟ್ಟು ಯಾವಾಗ ಬರುತ್ತೆ ಅಂತೇಳಿ ಏಪ್ರಿಲ್ ತಿಂಗಳಲ್ಲಿ ಒಂದು ಅಪ್ಡೇಟ್ ಬಂದಿತ್ತು. ಏನಪ್ಪ ಅಂತಂತಂದರೆ ರಿಜೆಕ್ಟೆಡ್ ಕ್ಯಾಂಡಿಡೇಟ್ಸ್ ಲೀಸ್ಟನ್ನು ಬಿಟ್ಟಿದ್ರು KPTCL. ಟೋಟಲಾಗಿ 40 ಜನ ಅಭ್ಯರ್ಥಿಗಳು ಇದರಲ್ಲಿ ಪವರ್ಮೆನ್ನಲ್ಲಿ. ಈ 40 ಜನ ಅಭ್ಯರ್ಥಿಗಳ ಪೈಕಿ ಮತ್ತೆ ಸೆಕೆಂಡ್ ಲಿಸ್ಟ್ ಬಿಡುವಂತಹ ಸಾಧ್ಯತೆ ಹೆಚ್ಚಿದೆ. ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೆ ಎಂಬುದನ್ನು ನಾವೇನು ಮಾಡಬೇಕಪ್ಪ ಅಂತಂತಂದರೆ ಕಾದು ನೋಡೋಣ. ಇದು ಇವತ್ತಿನ ಅಂದರೆ ಆಲ್ಮೋಸ್ಟ್ ಈ ತಿಂಗಳು ಎಂಡಷ್ಟೊತ್ತಿಗೆ ಬರ್ತದೆ ಸೆಕೆಂಡ್ ಲಿಸ್ಟ್ ಬಂದರೂ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋಗಿತ್ತು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.